ಹುಟ್ಟುಹಬ್ಬ ಅವ್ರಿಗೆ ಶುಭ ಹಾರೈಸಿದ್ರ, ಏನ್ ಹೇಳ್ತೀರಾ? ಸರ್ ನಮಸ್ಕಾರ. ನನ್ನ ಹೆಸರು ಮಾಳೇಶ್ ಬೊಮ್ಮಳ್ ಅಂತ, ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿಯ ರಾಜ್ಯ ಮಾಧ್ಯಮ ವಕ್ತಾರರು ಪರಿಶಿಷ್ಟ ಜಾತಿ ವಿಭಾಗದಿಂದ. ಕುಸುಮ ಮೇಡಮ್ ಅವರು ಚಿಕ್ಕ ವಯಸ್ಸಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅದಲ್ಲದೆ ಸ್ಲಮ್ ಇದ್ರು ಕೂಡ ಅಲ್ಲಿ ಒಂದು 10 ಜನ ಕರೆದರಂದ್ರೂ ಕೂಡ ಯಾವುದೇ ಸಭೆ ಸಮಾರಂಭಗಳಿಗೆ ಕ್ಷಣ ಕೂಡ ಹಿಂದೆ ಮುಂದೆ ನೋಡದೇನೆ ಬಂದು ಕೆಲಸ ಮಾಡೋಂಥವ್ರು ಭಾಳ ರೇರ್ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ ಇವತ್ತು ಕುಸುಮ ಮೇಡಮ್ ಅವ್ರು ಹೆಂಗಂತಂದ್ರೆ ಹಗಲಿರುಳು ಅನ್ಲಾರದೆ ಪಕ್ಷಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿಯೂ ಹಾಗೂ ಗೊರಗುಂಟೆಪಾಳ್ಯದ ನನ್ನೆಲ್ಲ ಸಮಸ್ತ ಜನತೆಯ ಪರವಾಗಿಯೂ ಹಾಗೂ ಗೊರಗುಂಟೆಪಾಳ್ಯ ಹಾಗೂ ಪೀಣ್ಯ ವಾರ್ಡ್ ಅಧ್ಯಕ್ಷರ ಪರವಾಗಿಯೂ ಶುಭಾಶಯಗಳನ್ನು ಹೇಳ್ತೀವಿ. ಜನ್ಮದಿನದ ಶುಭಾಶಯಗಳು ಕುಸುಮ ಮೇಡಮ್. ಗೊರಗುಂಟೆಪಾಳ್ಯ ಹಾಗೂ ಈ ರಾಜರಾಜೇಶ್ವರಿ ನಗರ ವಾರ್ಡ್ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ, ತುಂಬಾ ಜಿದ್ದಿನ ವಿಧಾನಸಭಾ ಕ್ಷೇತ್ರ ಇದು. ಮುಂಚೆ ಸಾಕಾಗಷ್ಟು ಡೆವಲಪ್ಮೆಂಟ್ ಆಗಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಮುನಿರತ್ನಂ ಇದ್ದಾಗ ಸಿಕ್ಕಾಪಟ್ಟೆ ಅನುದಾನ ಕೊಡ್ತಿದ್ರು, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಗಳಾಗಿದ್ದು. ನಮ್ಮಲ್ಲಿ ಒಳ್ಳೊಳ್ಳೆ ರೋಡ್ ಆಗಿದ್ದಾವೆ, ಶಾಲೆಗಳು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆರಂಭ ಆಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಅವರು ದುರಾಸೆ ಪಟ್ಕೊಂಡು ಮುನಿರತ್ನಂ ಅವರು ಬಿಜೆಪಿಗೆ ಹೋದ್ರು. ಆವಾಗಿಂದ ಇಲ್ಲಿ ಯಾವುದೇ ತರದ ಡೆವಲಪ್ಮೆಂಟ್ ಆಗಿಲ್ಲ, ಒಂದು ಕೂಡ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಎಲ್ಲಾನು ಗುಂಡಿ ಬಿದ್ದಂತ ರೋಡ್ಗಳು, ಯಾವುದೇ ಉತ್ತಮವಾದಂತ ಒಂದು ಶಾಲೆ ಇಲ್ಲ, ಉತ್ತಮವಾದಂತ ಒಂದು ಕ್ರೀಡಾಂಗಣ ಇಲ್ಲ, ಉತ್ತಮವಾದಂತ ಒಂದು ಪಾರ್ಕ್ ಇಲ್ಲ, ಜೊತೆಗೆ ಉತ್ತಮವಾದಂತ ಒಂದು ಶಾಲೆ ಇಲ್ಲ, ಉತ್ತಮವಾದಂತ ಒಂದು ಹಾಸ್ಪಿಟ್ಲ್ ಕೂಡ ಗೊರಗುಂಟೆಪಾಳ್ಯದಲ್ಲಿ ಆಯ್ತು, ರಾಜರಾಜೇಶ್ವರಿ ನಗರ ಆಯ್ತು, ಮುನಿರತ್ನಂ ಅವ್ರ ಕೈ ಮೇಲೆ ಆಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಕುಸುಮ ಮೇಡಮ್ ಅವ್ರನ್ನ ನಾವು ಶತಾಯಗತಾಯ ಅವ್ರನ್ನ ಗೆಲ್ಲಿಸ್ಬಿಟ್ಟು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಮಾದರಿ ಕ್ಷೇತ್ರವಾಗುವಂತೆ ನಾವೆಲ್ಲರೂ ಕುಸುಮ ಮೇಡಮ್ ಅವರಿಗೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಹೇಳ್ತಾ, ಮತ್ತೊಮ್ಮೆ ಕುಸುಮ ಮೇಡಮ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸಿ ಗೊರಗುಂಟೆಪಾಳ್ಯದ ವಾರ್ಡ್ಗೆ ಆಸ್ಪರೆಂಟ್ ಆಗಿದ್ದೀನಿ ಸರ್. ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಾರ್ಡ್ ಅಧ್ಯಕ್ಷನಾಗಿ ಸುಮಾರು 25 ವರ್ಷದಿಂದ ನಾನು ಸೇವೆ ಸಲ್ಲಿಸ್ಕೊಂಡು ಪಕ್ಷದ ಚಟುವಟಿಕೆಯಲ್ಲಿ ಭಾಗಿಯಾಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ನಾಯಕಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಅವರು ಎಲ್ಲ ಜಾತಿ ಧರ್ಮಗಳ ಜೊತೆಯಲ್ಲಿ ಒಗ್ಗೂಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಭಾಗದಲ್ಲಿ ಅವರು ಶಾಸಕಿಯಾಗಿ ಇಲ್ಲ ಅಂದ್ರೂ ಅದಕ್ಕಿಂತ ಹೆಚ್ಚಾಗಿ ಅವರು ತಂದೆಯವರು ಮತ್ತೆ ಕುಸುಮ ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಸಾರ್ವಜನಿಕರುಗಳಿಗೆ ಸ್ಪಂದಿಸ್ಕೊಂಡು ಯಾವುದೇ ರಸ್ತೆಗಳಾಗ್ಬೋದು, ಮೋರಿಗಳಾಗ್ಬೋದು, ಡ್ರೈನೇಜ್ಗಳಾಗ್ಬೋದು, ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಅವ್ರಿಗೆ ತಿಳಿಸಿದ ತಕ್ಷಣ ಅವರು ಸ್ಪಂದಿಸಿ ಸರ್ಕಾರದ ಅಧಿಕಾರಿಗಳಿಗಾಗ್ಬೋದು ಬೇರೆ ರೀತಿಯಲ್ಲಿ ಅವ್ರದೇ ಸ್ವತಃದ ಹಣ ಖರ್ಚಿನಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಬರ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಶಾಸಕಿಯಾಗಿ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬರಲಿ ಅಂತ ನಮ್ಮ ಆಸೆ ಸರ್. ಲಕ್ಷ್ಮೀದೇವಿನವರ ವಾರ್ಡ್ನಿಂದ ನಾವು ಶುಭ ಕೋರ್ತಾ ಇದ್ದೀವಿ. ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ನಗರ ಅಭ್ಯರ್ಥಿಯಾದಂಥ ಶ್ರೀಮತಿ ಕುಸುಮ ಹನುಮಂತರಾಯಪ್ಪ ಅವರು ಅವರಿಗೆ ಮೊದಲನೇ ಹೇಳ್ಬೇಕಂದ್ರೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ ಕೆಲವೇ ಅಲ್ಪ ಮತಗಳಿಂದ ಸೋತಿರ್ಬೋದು, ಆದರೆ ಸೋಲು ಅಲ್ಲದು. ಆ ಸೋಲು ನಿಜವಾದ ಗೆಲುವು. ನೆಕ್ಸ್ಟ್ 2028ಕ್ಕೆ ನಾವು ಗೆಲ್ತೀವಿ ಅಂತ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ. ನೆಕ್ಸ್ಟು ಆ ಕುಸುಮ ಹನುಮಂತರಾಯಪ್ಪ ಅವರು ನಮ್ಮ ಕ್ಷೇತ್ರದ ಶಾಸಕರಾಗಲಿಕ್ಕೆ 2 ಮಾತೇನಿಲ್ಲ. ಇನ್ನೊಂದು ಸಲ ಹುಟ್ಟುಹಬ್ಬದ ಶುಭಾಶಯ ಅಂತ 12 ಮಾತು. ಅತಿ ಹೋರಾಟಗಾರ ಅಂದ್ರೆ ಮೇಕೆದಾಟಿಂದ ಹಿಡಿದು ಬಳ್ಳಾರಿ ಪಾದಯಾತ್ರೆಯಿಂದ ಮೇಕೆದಾಟಿ ಸ್ವತಂತ್ರೋತ್ಸವ ಪಾದಯಾತ್ರೆ ಇವೆಲ್ಲವುಗಳನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಅದು 2 ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರುವವರೆಗೂ ಪ್ರಯತ್ನದಿಂದ ಅವರ ಪ್ರಯತ್ನಕ್ಕೆ ಜಯ ಸಿಕ್ಕಿದೆ. 2 ಮಾತೇನಿಲ್ಲ. ನಾವೆಲ್ಲ ಅವರ ಮಾರ್ಗದರ್ಶನದಿಂದ ಈ 2028ಕ್ಕೆ ಅವರ ಮಾರ್ಗದರ್ಶನದಲ್ಲಿ ನಾವು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಲು ನಾವು ಜವಾಬ್ದಾರಿ